ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ತಮ್ಮೆಲ್ಲರಿಗೂ ಪಡೋ ಭಾರತ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತೀನಿ. ಈ ಒಂದು ಸಂಚಿಕೆಯಲ್ಲಿ ನಾವು ಭಾರತದ ಸಂವಿಧಾನ, ಅದರಲ್ಲಿ ಕ್ಯಾಬಿನೆಟ್ ಕಮಿಟೀಸ್ ಅಂದರೆ ಸಚಿವ ಸಂಪುಟ ಸಮಿತಿಗಳ ಬಗ್ಗೆ ಅಧ್ಯಯನ ಮಾಡಲು ಹೊರಟಿರುವಂಥದ್ದು. ಈ ಸಂಚಿಕೆಯಲ್ಲಿ ನಾನು ಹೊಸ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇರುವಂಥದ್ದು ಅದು ಯಾವ ರೀತಿಯಪ್ಪ ಅಂತಂದರೆ, MCQ ಆಧಾರದಲ್ಲಿ ಪ್ರಶ್ನೆಗಳನ್ನು ತಂದು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಅನಲೈಸಿಸ್ ಮಾಡುವಂಥ ಹೊಸ ವಿಧಾನದಿಂದ ಇದು ನಮಗೆ ಹೆಲ್ಪ್ ಆಗ್ಬೋದು ಎಂಬ ಒಂದು ಕಲ್ಪನೆಯಿಂದ ನಾನು ಈ ಒಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ಹುಡ್ಕೊಂಡು ಬಂದಿರುವಂಥದ್ದು. ನಾವು ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ಈ ಒಂದು ಕಾನ್ಸೆಪ್ಟ್ ಅಥವಾ ಈ ಸಂಚಿಕೆಯನ್ನು ಪೂರ್ಣಗೊಳಿಸೋಣ. ಏನಿದೆ ಅಂತ ನೋಡೋಣ, ಇದರ ಉಪಯೋಗವನ್ನು ಪಡಿಸ್ಕೊಳ್ಳೋಣ. ನೋಡಿ, ಪ್ರಶ್ನೆ ಒಂದು ಈ ಥರ ಕೇಳ್ತಾ ಇದ್ದಾನೆ. ಮೊದಲ ಲೋಕಸಭಾ ಅಧಿವೇಶನ ಯಾವಾಗ ಜರುಗಿತು? ಮೊದಲ ಲೋಕಸಭಾ ಅಧಿವೇಶನ ಜರುಗಿದ್ದು ಅದಕ್ಕೆ ವರ್ಷ ಮತ್ತು ದಿನಗಳನ್ನು ನೀಡಿರುವಂಥದ್ದು ನೀವು ಅಬ್ಸರ್ವ್ ಮಾಡಿ ನೋಡಿ. ಮೇ 13, 1952, 1951 ಮೇ 13, ಮೇ 14, 1952, ಮೇ 14, 1951 ಈ ರೀತಿಯಾಗಿ 4 ಆಯ್ಕೆಗಳನ್ನು ನೀಡಲಾಗಿರುವಂಥದ್ದು. ಸೊ ಇದರ ಉತ್ತರ ಬಂದು ನಮಗೆ ನೋಡಿ, 1952ರಲ್ಲಿ ಭಾರತದಲ್ಲಿ ಚುನಾವಣೆಗಳಾದವು. ಈ ಚುನಾವಣೆಗಳಾದಾಗ ಇದರಲ್ಲಿ ಆಯ್ಕೆಯಾದಂಥ ಪಕ್ಷ ಏನಾಗ್ತದೆ, ಮುಂದೆ ಅಧಿಕಾರಕ್ಕೆ ಬರುವಂಥದ್ದು. ಅಧಿಕಾರಕ್ಕೆ ಬಂದಾಗ ಅದಕ್ಕಿಂತ ಮೊದಲು ರಾಷ್ಟ್ರಪತಿಯವರೊಂದು ಭಾಷಣವನ್ನು ಮಾಡುವಂಥದ್ದು. ಸೊ ಆ ಒಂದು ಅಧಿವೇಶನ ಏನಿದೆ, ಸರ್ಕಾರದ ಮೊದಲ ಅಧಿವೇಶನ, ಆ ಅಧಿವೇಶನ ಸ್ಥಾಪನೆ ಆಗಿರುವಂಥದ್ದು ಅಥವಾ ಎಸ್ಟಾಬ್ಲಿಷ್ ಆಗಿರುವಂಥದ್ದು ಒಂದು ಮೇ 13, 1952 ನಿಖರವಾಗಿ ಡೇಟನ್ನು ನೀಡಿರುವಂಥದ್ದು ಸ್ನೇಹಿತರೆ. ಸೊ ಇದು ನಮ್ಮ ಮೊದಲ ಲೋಕಸಭಾ ಅಧಿವೇಶನ ಜರುಗಿರುವಂಥದ್ದು. ಈಗ ರಾಜ್ಯಸಭೆ ಅಂತ ಬರ್ತದೆ, ಲೋಕಸಭೆ ಒಂದೇ ಅಲ್ಲ. ಸಂಸತ್ತು ಅಂತಂದರೆ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ, ಈ 3 ಮಂದಿ ಸೇರಿ ಸಂಸತ್ತು. ಸೊ ಆ ರಾಜ್ಯಸಭೆಯ ಎಲೆಕ್ಷನ್ ಯಾವಾಗಾಯಿತು ಹಾಗಿದ್ರೆ, ಅಂದರೆ ರಾಜ್ಯಸಭೆಯ ಅಧಿವೇಶನ ಯಾವಾಗಾಯಿತು? ಅದೂ ಸಹ ಮೇ 13, 1952 ರಾಜ್ಯಸಭೆಯ ಮೊದಲ ಅಧಿವೇಶನ. ಸೊ ರಾಜ್ಯಸಭೆಯನ್ನು ಮೇಲ್ಮನೆ, ಲೋಕಸಭೆಯನ್ನು ಕೆಳಮನೆ ಅಂತ ಕರಿತೀವಿ. ಇದಿಷ್ಟು ನೆನಪಿರಲಿ ನಮಗೆ. ಇನ್ನು ಪ್ರಶ್ನೆ 2ಕ್ಕೂ ನೋಡೋಣ. ಪ್ರಶ್ನೆ 2 ಏನು ಹೇಳ್ತಾ ಇದ್ದಾನೆಪ್ಪ ಅಂದರೆ, 1977ನೇ ಇಸ್ವಿಯಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಆಗಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯನ್ನು ಸೋಲಿಸಿರುವ ಅಭ್ಯರ್ಥಿ ಯಾರು ಅಂತ ಕೇಳ್ತಾ ಇದ್ದಾರೆ. 1977ರಲ್ಲಿ ಎಲೆಕ್ಷನ್ ಆಗ್ತವೆ. ಆ ಎಲೆಕ್ಷನಲ್ಲಿ ಇಂದಿರಾ ಗಾಂಧಿಯವರು ಸೋಲ್ತಾರೆ. ಅದು ಸೋಲಿಸಿದ ಅಭ್ಯರ್ಥಿ ಯಾರು ಅಂತ ಕೇಳಿದ್ದಾರೆ. ಇದರ ಬಗ್ಗೆ ತಿಳ್ಕೊಬೇಕಾಗಿತ್ತಪ್ಪ ಅಂದರೆ ನೋಡಿ, 1975ರಲ್ಲಿ ಮೊದಲ ಬಾರಿ ಭಾರತದಲ್ಲಿ ಎಮರ್ಜೆನ್ಸಿ ಬೀಳ್ತದೆ. ಸೊ ಈ ಎಮರ್ಜೆನ್ಸಿ ಏನಾಗ್ತದಪ್ಪ ಅಂದರೆ, ಅಲ್ಲಿರುವಂತಹ ಸರ್ಕಾರದ ವಿರುದ್ಧವಾಗಿ ಜನಾದೇಶ ಆಗಿರ್ತದೆ. ಸೊ ಆ ಕಾರಣಕ್ಕಾಗಿ ಆ ಸಮಯದಲ್ಲಿ ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥವ್ರು ಯಾರಪ್ಪ ಅಂದರೆ ಇಂದಿರಾ ಗಾಂಧಿಯವರು ನಮ್ಮ ದೇಶದ ಪ್ರಧಾನಿಯಾಗಿರ್ತಾರೆ. ನಾನು ಇನ್ನೊಂದು ಮಾತು ಹೇಳಬೇಕಪ್ಪ ಅಂದರೆ, ಇಂದಿರಾ ಗಾಂಧಿಯವರು ನಮ್ಮ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಮತ್ತು ಮೊದಲ ಮಹಿಳಾ ಹಣಕಾಸು ಮಂತ್ರಿ ಯಾರು? ಇಂದಿರಾ ಗಾಂಧಿಯವರು. ಸೊ 1975 1977ರಲ್ಲಿ ಎಲೆಕ್ಷನ್ ಆಗ್ತವೆ. 1977ರಲ್ಲಿ ಎಲೆಕ್ಷನ್ ಆದಾಗ ಇಂದಿರಾ ಗಾಂಧಿಯವ್ರಿಗೆ ಸೋಲಾಗ್ತದೆ. ಆ ಸೋಲಿಸಿದಂಥ ವ್ಯಕ್ತಿ ಯಾರೂಪ ಅಂದರೆ ರಾಜ್ ನರೈನ್ ಅವರು ಇಂದಿರಾ ಗಾಂಧಿಯವರ ವಿರುದ್ಧ ನಿಂತು ಅವರನ್ನು ಸೋಲಿಸ್ತಾರೆ. ಸೊ 1977ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಭಾರತದಲ್ಲಿ ಬರುವಂಥದ್ದು. ಸೊ 1952ರಿಂದ 1977ರವರೆಗೆ ಕಾಂಗ್ರೆಸ್ಸು ಆ ಒಂದು ಅಧಿಕಾರದಲ್ಲಿರುವಂಥದ್ದು. ಆವಾಗ ಮೊದಲ ಬಾರಿ ಅವರಿಗೆ ಹಾಲಿಡೇ ಸಿಗ್ತದೆ ಸ್ನೇಹಿತರೆ. ಆ ಹಾಲಿಡೇ ಸಿಕ್ಕಿರುವಂಥ ವರ್ಷ ಬಂದು 1977. ಸರ್, ಹಾಗಾದರೆ 1977ರಲ್ಲಿ ಯಾರಾದರೂ ಪ್ರಧಾನಿ ಅಂತ ಕೇಳ್ಬೋದಲ್ಲ? ಎಸ್, 1977ರಲ್ಲಿ ಆದಂಥ ಪ್ರಧಾನಿ ಯಾರಪ್ಪ ಅಂದರೆ ಮೊರಾರ್ಜಿ ಭಾಯ್ ದೇಸಾಯಿ ಅವರು ಏನಿದಾರಲ್ಲ, ಇವರು ಆ ಟೈಮಿನಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ. ಮೊರಾರ್ಜಿ ಭಾಯ್ ದೇಸಾಯಿದು ಇನ್ನೊಂದು ಬಹಳ ಪ್ರಮುಖವಾದಂಥ ಏನಪ್ಪ ಅಂದರೆ, ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡನೆ ಮಾಡಿದವರು ಇವರು. ಮೊರಾರ್ಜಿ ಭಾಯ್ ದೇಸಾಯಿರು ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡನೆ ಮಾಡ್ತಾರೆ. ಸೊ ಭಾರತದ ಸಂವಿಧಾನದಲ್ಲಿ ಬಜೆಟ್ನ ಕುರಿತು ಯಾವುದೇ ರೀತಿಯಾದಂಥ ಹೇಳಿಕೆಗಳಿಲ್ಲ. ಮತ್ತು ಏನಿದೆ, ಇದನ್ನು ಆವ್ಯಯ ಅಂತ ಕರೀತಾರೆ, ಆವ್ಯಯ ಅಂಥೇಳಿ.
ಸೊ ಆವಯ ಅಂತಂದರೆ ಆವಯ ಅಂತಂದರೆ ಅದೊಂಥರ ಬಜೆಟ್ ನಮ್ಮ ಕನ್ನಡದಲ್ಲಿ. ಬಟ್ ಇದರ ಕುರಿತು ಯಾವುದೇ ರೀತಿಯಾದಂತಹ ಇದು ಇಲ್ಲ. ಫೈನಾನ್ಷಿಯಲ್ ಸರ್ವಿಸ್ ಅಂತೇಳಿ ಈ ರೀತಿಯಾಗಿ ಒಂದು ಪದ ನಮ್ಮ ಸಂವಿಧಾನದಲ್ಲಿ ಬಳಕೆಯಾಗಿದೆ. ಸೊ ಹಾಗಾಗಿ ಇದು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಇನ್ನು ಜಯಪ್ರಕಾಶ್ ನಾರಾಯಣ ಅವರಿದ್ದಾರೆ. ಜಯಪ್ರಕಾಶ್ ನಾರಾಯಣ ಅವರನ್ನು ನಾವೇನು ಕರಿತೀವಿ, ಲೋಕನಾಯಕ ಅಂತ ಕರಿತೀವಿ. ಇವರು ಆ್ಯಕ್ಚುಲಿ ಬೇಸಿಕಲಿ ಬಿಹಾರದಿಂದ ಬರ್ತಾರೆ. ಇವರು ಬಿಹಾರ ರಾಜ್ಯದಿಂದ ಬರ್ತಾರೆ ಜಯಪ್ರಕಾಶ್ ನಾರಾಯಣ ಅವರು. ನಿಮಗೆಲ್ಲರಿಗೂ ಗೊತ್ತಿರಬೇಕು ಜಯಪ್ರಕಾಶ್ ನಾರಾಯಣ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ ಅಂತ ಕೇಳಿ ಪ್ರಶ್ನೆಯನ್ನು ಗೊತ್ತಿರ್ಬೋದು. ಅದಕ್ಕೆ ನಿಮ್ಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬಿಡಿ. ಶ್ಯಾಮ ಪ್ರಕಾಶ್ ಮುಖರ್ಜಿಯವರು ಮೊದಲ ಭಾರತೀಯ ಜನತಾ ಪಾರ್ಟಿಯ ಸ್ಥಾಪಕ ಅಂಥೇಳಿ ಕರಿತೀವಿ. ಮೂಲತಃ ಪಶ್ಚಿಮ ಬಂಗಾಳದವರಾಗಿದ್ದಾರೆ. ಇವರು ತಮ್ಮ ಕೊನೆಯ ಉಸಿರನ್ನು ಈ ಒಂದು ಕಾಶ್ಮೀರದಲ್ಲಿ ಬಿಡುವಂಥದ್ದು. ಓಕೆ, ಸೊ ಇಷ್ಟು ಬಂದು ಈ ಪ್ರಶ್ನೆಗೆ ಸಾರಾಂಶ ಅಂತ ನಾನು ಭಾವಿಸ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮುಂದಿನ ಪ್ರಶ್ನೆ ನೋಡಿ ಏನಿದೆ. ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು. ಈ ಎರಡು ಕ್ವಶನ್ಗಳು ಕೇಳಿದ್ರೆ ಆ ಎರಡು ಕ್ವಶನ್ಗಳು ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಿದ್ದಿಲ್ಲ ಅಂತೇಳಿ ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರಲಿ ಅಂತೇಳಿ ಹಾಕಿರುವಂಥದ್ದು. ಈಗ ಬರ್ತಾವೆ ನೋಡಿ. ಸಚಿವ ಸಂಪುಟ ಸಮಿತಿಗಳ ಸಂಖ್ಯೆ ಎಷ್ಟು, ಸಚಿವ ಸಂಪುಟ ಸಮಿತಿಗಳು ಎಷ್ಟಿದ್ದಾವೆ ಅಂತ ಕೇಳ್ತಾ ಇದ್ದಾನೆ. ಸಚಿವ ಸಂಪುಟಗಳ ಸಂಖ್ಯೆ ಬಂದು ಒಟ್ಟಾರೆಯಾಗಿ 10 ಸಚಿವ ಸಂಪುಟ ಸಮಿತಿಗಳಿದ್ದಾವೆ. ಸೊ 10 ಸಚಿವ ಸಂಪುಟ ಸಮಿತಿಗಳಲ್ಲಿ ಪ್ರಮುಖವಾಗಿ 4 ಸಮಿತಿಗಳು ಏನವ ಅತ್ಯಂತ ಇಂಪಾರ್ಟೆಂಟ್ ಅದಾವೆ. ಸೊ ಈ ಸಮಿತಿಗಳದು ವಿಶೇಷತೆಯನ್ನು ನೋಡ್ಕೊತ ಹೋಗುವಂಥದ್ದು. ಓಕೆ, ಸೊ ಇದರ ಸರಿಯಾದ ಉತ್ತರ ಎಷ್ಟು? 10 ಸಚಿವ ಸಂಪುಟ ಸಮಿತಿಗಳು. ಕನ್ಫ್ಯೂಷನ್ ಆಗೋದು ಬೇಡ. ಸಂಸತ್ತಿನ ಸಮಿತಿಗಳೇ ಬೇರೆ, ಸಚಿವ ಸಂಪುಟದ ಸಮಿತಿಗಳೇ ಬೇರೆ. ಸಂಸತ್ತಿನ ಸಮಿತಿಗಳು ನಮಗೆ ಪ್ರಮುಖವಾಗಿ 3 ಸಂಸತ್ತಿನ ಸಮಿತಿಗಳನ್ನು ನಾನು ಹೇಳ್ಬೋದು. ಓಕೆ, ಪ್ರಮುಖವಾಗಿ ಅಂದಾಜು ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ, ಸಾರ್ವಜನಿಕ ಉದ್ಯಮಗಳ ಸಮಿತಿ, ಇವೆಲ್ಲ ಸಂಸತ್ತಿನ ಪ್ರಮುಖ ಸಮಿತಿಗಳು. ಬಟ್ ನಮಗೆ ಕ್ಯಾಬಿನೆಟ್ ಸಮಿತಿಗಳು ಬೇರೆ, ಸಂಸತ್ತಿನ ಸಮಿತಿಗಳು ಬೇರೆ. ಸೊ ಕ್ಯಾಬಿನೆಟ್ ಸಮಿತಿಗಳು ಯಾವುವು ಅಂತೇಳಿ ಕ್ವಶನ್ ಬಂದಾಗ ಏನು ಹೇಳ್ತೀರಿ? ಆವಾಗ ನಾವು ಕೆಲವು ಸಮಿತಿಗಳನ್ನು ಇಲ್ಲಿ ತಿಳ್ಕೊಬೇಕಾಗ್ತದೆ. ಆ 10 ಪ್ರಮುಖ ಸಮಿತಿಗಳು ಯಾವುವಪ್ಪ ಅಂತಂದರೆ, ಅದರಲ್ಲಿ ಪ್ರಥಮವಾಗಿ ರಾಜಕೀಯ ವ್ಯವಹಾರ ಸಮಿತಿ, ಎರಡನೇದಾಗಿ ಆರ್ಥಿಕ ವ್ಯವಹಾರ ಸಮಿತಿ, ಮೂರನೇದಾಗಿ ನೇಮಕಾತಿ ಸಮಿತಿ, ನಾಲ್ಕನೇದಾಗಿ ಸಂಸದೀಯ ವ್ಯವಹಾರ ಸಮಿತಿ, ಐದನೇದಾಗಿ ಭದ್ರತೆಯ ಮೇಲಿನ ಸಮಿತಿ, ಆರನೇದಾಗಿ ವಿಶ್ವ ವ್ಯಾಪಾರ ಸಮಿತಿ, ಆ್ಯಂಡ್ ಏಳನೇದಾಗಿ ಹೂಡಿಕೆಯ ಸಮಿತಿ, ಎಂಟನೇದಾಗಿ ಬೆಲೆಗಳ ಮೇಲಿನ ಸಮಿತಿ, ಆ್ಯಂಡ್ ಒಂಬತ್ತನೇದಾಗಿ ಭಾರತೀಯ ವಿಶಿಷ್ಟ ಪ್ರಾಧಿಕಾರ UIDA, ಮತ್ತು 10ನೇದಾಗಿ ವಸತಿ ಮೇಲಿನ ಸಮಿತಿ. ಈ ರೀತಿಯಾಗಿ 10 ಸಮಿತಿಗಳದಾವ. ಆ 10 ಸಮಿತಿಗಳಲ್ಲಿ ಕೆಲವೊಂದು ನಿಯಮ, ಕೆಲವೊಂದು ಸದಸ್ಯರ ಸಂಖ್ಯೆ, ಅವುಗಳ ಕುರಿತು ಕಂಡೀಷನನ್ನು ನೀಡಿದ್ದಾರೆ. ಅವುಗಳನ್ನು ಮುಂದೆ ನೋಡ್ಕೊತಾ ಹೋಗೋಣ. ಈಗ ಪ್ರಶ್ನೆ 4ಕ್ಕೆ ನೋಡೋಣ. ಪ್ರಶ್ನೆ 4ನಲ್ಲಿ ಏನು ಕೇಳ್ತಾ ಇದ್ದಾರೆ? ಈ ಕೆಳಗಿನ ಯಾವ ಸಮಿತಿಯನ್ನು ಸೂಪರ್ ಕ್ಯಾಬಿನೆಟ್ ಅಂತೇಳಿ ಕರಿತಾ ಇದ್ದಾರೆ? ಸಮಿತಿಗಳು ಯಾವುವು ಇಲ್ಲಿ? ರಾಜಕೀಯ ವ್ಯವಹಾರ ಸಮಿತಿ ಕೊಟ್ಟಿದ್ದಾರೆ, ಆರ್ಥಿಕ ವ್ಯವಹಾರ ಸಮಿತಿ ಇದೆ, ನೇಮಕಾತಿ ಸಮಿತಿ ಇದೆ, ಸಂಸದೀಯ ವ್ಯವಹಾರ ಸಮಿತಿ ಇದೆ. ಇದರಲ್ಲಿ ಇವು 4 ಸಮಿತಿಗಳು ಏನವ ವೆರಿ ವೆರಿ ಇಂಪಾರ್ಟೆಂಟು. ನಾನು ಹೇಳೋದಲ್ಲ 4 ಸಮಿತಿಗಳು ಪ್ರಮುಖ ಅಂತೇಳಿ. ಇವೇ 4 ಸಮಿತಿಗಳು ಭಾಳ ಇಂಪಾರ್ಟೆಂಟ್ ಅವ. ಬಟ್ ಈ ಸಮಿತಿಗಳದಾಗ ಅತ್ಯಂತ ಪ್ರಬಲವಾದಂಥ ಸಮಿತಿ ಅಂದರೆ ರಾಜಕೀಯ ವ್ಯವಹಾರ ಸಮಿತಿ. ಇದಕ್ಕೆ ನಾವು ಸೂಪರ್ ಕ್ಯಾಬಿನೆಟ್ ಅಂತ ಕರಿತೀವಿ. ಈ ರಾಜಕೀಯ ವ್ಯವಹಾರ ಸಮಿತಿಯನ್ನು ಸೂಪರ್ ಕ್ಯಾಬಿನೆಟ್ ಯಾಕೆ ಅಂದಿರ್ತೀವಪ್ಪ ಅಂದರೆ, ಇದು ದೇಶದ ಒಳಗಡೆ ಇನ್ನರ್ ಆ್ಯಂಡ್ ಹೊರಗಡೆ ಎಕ್ಸ್ಟರ್ನಲ್ ಅಫೇರ್ಸ್. ಎಕ್ಸ್ಟರ್ನಲ್ ಅಂದರೆ ಹೊರಗಿನ ವಿಷಯಗಳು, ದೇಶದ ಹೊರಗಿನ ವಿಷಯಗಳು, ದೇಶದ ಒಳಗಿನ ವಿಷಯಗಳ ಕುರಿತು ಚರ್ಚೆ ಮಾಡುವಂಥ ಸಮಿತಿ ಯಾವುದಾದ್ರೂ ಇದ್ದರೆ ಅದು ರಾಜಕೀಯ ವ್ಯವಹಾರ ಸಮಿತಿ. ಆದ ಕಾರಣಕ್ಕಾಗಿ ಅದನ್ನು ನಾವು ಸೂಪರ್ ಕ್ಯಾಬಿನೆಟ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಸೂಪರ್ ಕ್ಯಾಬಿನೆಟ್ನಲ್ಲಿ ಇರುವಂಥ ಸದಸ್ಯರು ಯಾರು, ಇದರ ಅಧ್ಯಕ್ಷ ಯಾರು? ಇದರ ಅಧ್ಯಕ್ಷ ಮೊದಲು ಬಂದು ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷ ಇರ್ತಾರೆ. ಈ ಸಮಿತಿಗಳಲ್ಲಿ ಮೇನ್ ಇಂಪಾರ್ಟೆಂಟ್ ಪಿಲ್ಲರ್ಸ್ಗಳು ಇರ್ತವೆ ಇಲ್ಲಿ. ಅವು ಯಾರೂಪ ಅಂದರೆ ಹೋಮ್ ಮಿನಿಸ್ಟರ್ ಇರ್ತಾರೆ, ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಓಕೆ, ಸೊ ಇವರೆಲ್ಲ ಈ ಒಂದು ಸಮಿತಿಯ ಇಂಪಾರ್ಟೆಂಟ್ ಮೆಂಬರ್ಸ್ ಅಂತ ತಿಳ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ಸಂಸದೀಯ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷ ಸ್ಥಾನ ಈ ಕೆಳಗಿನಲ್ಲಿ ಯಾರು ಹೊಂದಿರುತ್ತಾರೆ? ಭಾಳ ಮಂದಿ ಕನ್ಫ್ಯೂಷನ್ ಮಾಡ್ಕೋತೀರಿ.
ಎಲ್ಲ ಅಧ್ಯಕ್ಷ ಸ್ಥಾನಪ್ಪ ಅಂದ್ರೆ ಪ್ರಧಾನಮಂತ್ರಿನೇ ಇರ್ತಾರೆ ಹೆಂಗಾದ್ರು ಅಂತೇಳಿ. ಬಟ್ ಈ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಪ್ರಧಾನಮಂತ್ರಿಗಳು ಹೊಂದಿರಲ್ಲ ಸ್ನೇಹಿತರೆ. ಹಾಗಾದರೆ ಯಾರು ಇದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿರುವಂಥದ್ದು? ಗೃಹ ಮಂತ್ರಿಗಳು, ಹೋಮ್ ಮಿನಿಸ್ಟರ್ ಇದರ ಅಧ್ಯಕ್ಷ ಸ್ಥಾನ ಇರ್ತದೆ. ಇದರ ಸದಸ್ಯರು ಯಾರು ಅಂತ ಕೇಳ್ಬೋದು ನೀವು. ಇದರ ಸದಸ್ಯರು ಬಂದು ಸಂಸದೀಯ ವ್ಯವಹಾರಗಳ ಮಂತ್ರಿ ಇದರ ಸದಸ್ಯರಿರ್ತಾರೆ, ಮತ್ತು ಫೈನಾನ್ಸ್ ಮಿನಿಸ್ಟರ್ ಇದರ ಲಾ ಮಿನಿಸ್ಟರ್ ಕಾನೂನು ಮಂತ್ರಿಗಳು ಇದರ ಸದಸ್ಯರಿರ್ತಾರೆ, ಮತ್ತು ಅದೇ ರೀತಿಯಾಗಿ ಒಂದು ಕಾರ್ಮಿಕ ಮಂತ್ರಿಗಳು ಲೇಬರ್ ಮಿನಿಸ್ಟರ್ ಇರ್ತಾರೆ. ಇನ್ಫಾರ್ಮೇಷನ್ ಮತ್ತು ಬ್ರಾಡ್ಕಾಸ್ಟಿಂಗ್, ಮಾಧ್ಯಮ ಮತ್ತು ಚಿತ್ರಣ, ಸೊ ಇವರೆಲ್ಲ ಏನು ಮಾಡ್ತಾರೆ, ಈ ಸಮಿತಿಯ ಸದಸ್ಯರಿರ್ತಾರೆ. ಯಾವುದು ಸಮಿತಿ? ಅದು ಸಂಸದೀಯ ವ್ಯವಹಾರ ಸಮಿತಿ. ಅನೇಕ ಬಾರಿ ಕ್ವಶನ್ ಕೇಳಿರುವಂಥದ್ದು ಇದರ ಮೇಲೆ. ಇನ್ನು ಕೊನೆಯ 6ನೇ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಕೆಳಗಿನಲ್ಲಿ ಯಾರು ವಾಣಿಜ್ಯ ವ್ಯವಹಾರ ಸಮಿತಿಯ ಭಾಗವಾಗಿರುವುದಿಲ್ಲ? ಕೃಷಿ ಮಂತ್ರಿಗಳು ಭಾಗವಾಗಿರುತ್ತಾರೆ, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಭಾಗವಾಗಿರುತ್ತಾರೆ, ಕೈಗಾರಿಕಾ ಮಂತ್ರಿಗಳು ಭಾಗವಾಗಿರುತ್ತಾರೆ. ಸೊ ಉಳಿದದ್ದು ಕಾರ್ಮಿಕ ಮಂತ್ರಿ, ಇವರು ಭಾಗವಾಗಿರುವುದಿಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ, ಸಚಿವ ಸಂಪುಟ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೂಕ್ತವಾದ ನೀಡಿರುವ ಆಯ್ಕೆಗಳನ್ನು ಗುರುತಿಸಿ. ಹೇಳಿಕೆಗಳು: ಎ, ಎಲ್ಲ ಸಚಿವ ಸಂಪುಟದ ಸಮಿತಿಗಳಲ್ಲಿ ಸಹಮತ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಸೊ ಎರಡನೇದು, ನಿರ್ಧಾರಗಳ ಬಗ್ಗೆ ಸಚಿವ ಸಂಪುಟ ವರದಿ ಸಲ್ಲಿಸಲಾಗುತ್ತದೆ. ಮೂರನೇದು, ನಿರ್ಧಾರಗಳನ್ನು ತಿರಸ್ಕರಿಸುವ ಅಥವಾ ಮಾರ್ಪಾಡು ಮಾಡುವ ಅಧಿಕಾರ ಸಚಿವ ಸಂಪುಟಕ್ಕಿದೆ. ಸೊ ಹೌದು, ಎಲ್ಲ ಸಚಿವ ಸಂಪುಟದ ಸಮಿತಿಗಳು ಎಲ್ಲರೂ ಒಪ್ಪಂದದ ಮೇಲೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ, ಗೊತ್ತಿರುವಂಥದ್ದು. ಸರಿ ಇದೆ. ನಿರ್ಧಾರಗಳ ಬಗ್ಗೆ ಸಚಿವ ಸಂಪುಟಕ್ಕೆ ವರದಿಯನ್ನು ಸಲ್ಲಿಸಲೇಬೇಕು. ಎಟ್ ದ ಫೈನಲ್ ನಾವು ಮಾಡುವಂಥ ಕರ್ತವ್ಯ ಅದೇ ಅದ. ಸೊ ಇನ್ನು ಮೂರನೇದಾಗಿ, ನಿರ್ಧಾರಗಳನ್ನು ತಿರಸ್ಕರಿಸುವ ಅಥವಾ ಮಾರ್ಪಾಡು ಮಾಡುವ ಅಧಿಕಾರ ಸಚಿವ ಸಂಪುಟಕ್ಕಿದೆ. ಪ್ರೈಮ್ ಮಿನಿಸ್ಟರ್ ಇದರ ಹೆಡ್ ಇರ್ತಾರೆ. ಅದಕ್ಕೆ ರಿಜೆಕ್ಟ್ನು ಮಾಡ್ಬೋದು, ಮಾಡಿಫೈನು ಮಾಡ್ಬೋದು. ಹಾಗಾಗಿ ಎ, ಬಿ, ಸಿ ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಸಚಿವ ಸಂಪುಟ ಕುರಿತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇದು 3 ರಿಂದ 8 ಜನ ಸದಸ್ಯರನ್ನು ಹೊಂದಿರುತ್ತದೆ. ಸಚಿವ ಸಂಪುಟದಲ್ಲಿ ಮಿನಿಮಮ್ 3 ಜನ ಇರಬೇಕು ಮತ್ತು ಮ್ಯಾಕ್ಸಿಮಮ್ 8 ಜನ ಇರಬೇಕು. ಓಕೆ, ಸಚಿವ ಸಂಪುಟ ಸದಸ್ಯರಲ್ಲಿ 8 ಸದಸ್ಯರಲ್ಲದೆ ಸಂಪುಟ ಸದಸ್ಯರೇತರರು ಸಹ ಒಳಗೊಂಡಿರುತ್ತಾರೆ ಅಂತೇಳಿ. ಅಂದರೆ ಸಂಪುಟದ ಮಂತ್ರಿ ಅಲ್ಲದೆ ಅಥವಾ ಸದಸ್ಯ ಅಲ್ಲದೆ ಬೇರೆಯವ್ರನ್ನೂ ಇರ್ಬೋದು ಅಂತ ಹೇಳ್ತಾ ಇದ್ದಾನೆ. ಬೇರೆಯವರು ಯಾರಪ್ಪ ಅಂದರೆ ಭದ್ರತಾ ಸಲಹೆಗಾರರು ಇರ್ತಾರೆ, ಅವರು ಇರ್ಬೋದು. ಸೊ ಅದು ಸರಿಯಾಗಿದೆ ಅಂತ ಅನ್ಕೋತೀನಿ ನಾನು. ಇದೂ ಸಹ ಸರಿಯಾಗಿದೆ. ಇನ್ನು ಮೂರನೇದಾಗಿ, ವಿಷಯಕ್ಕೆ ಸಂಬಂಧಿಸಿದ ಸಮಿತಿಗಳ ರಚನೆ ವೇಳೆ ಆ ವಿಷಯದ ಉಸ್ತುವಾರಿ ಹೊತ್ತಿರುವ ಮಂತ್ರಿ ಅಲ್ಲದೆ ಇತರ ಕಿರಿಯ ಮಂತ್ರಿಗಳು ಕೂಡ ಇರಬಹುದು. ಇಲ್ಲಿ ಮಿಸ್ಟೇಕ್ ಏನಪ್ಪ ಅಂದರೆ ಕಿರಿಯ ಮಂತ್ರಿ ಅಲ್ಲ, ಹಿರಿಯ ಮಂತ್ರಿಗಳು ಇರಬೇಕು. ಇಲ್ಲಿ ಎಕ್ಸ್ಪೀರಿಯನ್ಸ್ ಮಿನಿಸ್ಟರ್ನ ಮಾತ್ರ ಇಟ್ಕೋತಾರೆ. ಸೊ ಹಾಗಾಗಿ ಇದು ರಾಂಗ್ ಇದೆ. ಸೊ ಎ, ಬಿ, ಸಿ ಸರಿಯಾಗಿದೆ. ಎ, ಬಿ, ಸಿ ಸರಿಯಾಗಿಲ್ಲ, ಯಾಕಂದರೆ ಸಿ ರಾಂಗ್ ಇರೋ ಕಾರಣಕ್ಕಾಗಿ ಈ ಆಪ್ಷನ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗ್ತದೆ. ಇನ್ನು ಉಳಿದಿರುವಂಥದ್ದು ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಆಪ್ಷನ್ ಇ ಈಸ್ ದ ರೈಟ್ ಆನ್ಸರ್. ಇದು 3 ರಿಂದ 8 ಜನ ಸದಸ್ಯರಿರಬೇಕು. ಇದಕ್ಕೆ ಮಂತ್ರಿಗಳಲ್ಲದೆ ಮಂತ್ರಿಯೇತರರು ಇದರೊಳಗೆ ಇರ್ಬೋದು. ಇದು ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದ್ದಾನೆ, ಈ ಕೆಳಗಿನಲ್ಲಿ ಯಾವುದು ಸಮವರ್ತಿ ಪಟ್ಟಿಯ ವಿಷಯವಲ್ಲ? ಸಮವರ್ತಿ ಪಟ್ಟಿ ಒಟ್ಟಾರೆಯಾಗಿ 7ನೇ ಶೆಡ್ಯೂಲ್ನಲ್ಲಿ 213 ವಿಷಯಗಳು. 213 ವಿಷಯಗಳಲ್ಲಿ 100 ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ, 61 ವಿಷಯಗಳು ರಾಜ್ಯ ಪಟ್ಟಿಯಲ್ಲಿ, 52 ವಿಷಯಗಳು ಸಮವರ್ತಿ ಪಟ್ಟಿಯಲ್ಲಿ. ಸಮವರ್ತಿ ಪಟ್ಟಿಯನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲ್ಪಡಿಸಿದ್ವಿ. ಸೊ ಈ ಸಮವರ್ತಿ ಪಟ್ಟಿ ಏನು ಹೇಳ್ತದಪ್ಪ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಕುರಿತು. ಅರಣ್ಯ ಮತ್ತು ವಿದ್ಯುತ್ ಸಮವರ್ತಿ ಪಟ್ಟಿಯಲ್ಲಿದೆ. ವಿವಾಹ ಮತ್ತು ವಿಚ್ಛೇದನ ಸಮವರ್ತಿ ಪಟ್ಟಿಯಲ್ಲಿದೆ. ಅಪರಾಧಿ ಕಾನೂನು CRPC IPC ಸಮವರ್ತಿ ಪಟ್ಟಿಯಲ್ಲಿದೆ. ಆರೋಗ್ಯ ಮತ್ತು ಕೃಷಿ ಏನದಲ್ಲ, ಇದು ಸಮವರ್ತಿ ಪಟ್ಟಿಯಲ್ಲಿ ಇಲ್ಲ. ಹಾಗಾದರೆ ಎಲ್ಲಿದೆ ಇದು ರಾಜ್ಯ ಪಟ್ಟಿಯಲ್ಲಿದೆ. ಓಕೆ, ಆ 61 ವಿಷಯಗಳೇನವಲ್ಲ ಆ ವಿಷಯಗಳಲ್ಲಿ ಆರೋಗ್ಯ ಮತ್ತು ಕೃಷಿ ಇರುವಂಥದ್ದು. ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಆಯೋಗವು ಭಾರತದಿಂದ ಬರ್ಮಾವನ್ನು ಬೇರ್ಪಡಿಸಬೇಕೆಂದು ವರದಿಯನ್ನು ನೀಡಿತು? ಕ್ರಿಪ್ಸ್ ಆಯೋಗನ, ಸೈಮನ್ ಆಯೋಗನ, ಟುಷರ್ ಆಯೋಗನ ಅಥವಾ ಕ್ಯಾಬಿನೆಟ್ ಆಯೋಗನ?
ಸೈಮನ್ ಆಯೋಗ 1927ರಲ್ಲಿ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಆಯಿತು. ಈ 7 ಜನ ಸದಸ್ಯರಿರ್ತಾರೆ. ಈ 27ರಲ್ಲಿ ಸ್ಥಾಪನೆ ಆಗಿದ್ದು 28ಕ್ಕೆ ಭಾರತದ ಮುಂಬೈಗೆ ಬರ್ತಾರೆ ಅವರು. 1930ಕ್ಕೆ ಇದು ವರದಿಯನ್ನು ನೀಡ್ತದೆ. ಈ ವರದಿಯಲ್ಲಿ ಏನು ಹೇಳ್ತದಪ್ಪ ಅಂದರೆ, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಅಥವಾ ಡೊಮಿನಿಯನ್ ಸಂವಿಧಾನವನ್ನು ನೀಡ್ರಿ, ಮತ್ತು ಈ ಸಂವಿಧಾನವನ್ನು ಅವರು ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಬಂದು ಭಾಗವಹಿಸಿದ್ರೆ ಮಾತ್ರ ಕೊಡ್ರಿ, ಅಲ್ಲದೆ ಭಾರತದಿಂದ ಬರ್ಮಾವನ್ನು ಬೇರ್ಪಡಿಸಬೇಕು ಅಂತ ಹೇಳ್ತದೆ, ಮತ್ತು ಸಿಂಧನ್ನು ಮುಂಬೈದಿಂದ ಬೇರ್ಪಡಿಸಬೇಕು ಅಂತ ಹೇಳ್ತದೆ. ಸೊ ಇದು ಹೇಳಿದಾಗ ಇದರ ಕುರಿತು ಈ ಆಯೋಗದವನ್ನು ಶಿಫಾರಸನ್ನು ತಗೊಂಡು 1937ರಲ್ಲಿ ಭಾರತದಿಂದ ಬರ್ಮಾವನ್ನು ಬೇರ್ಪಡಿಸ್ತಾರೆ. ಸೊ ಹಾಗಾಗಿ ಸೈಮನ್ ಆಯೋಗ ನೇರವಾಗಿ ಕಾರಣ ಆಗ್ತದೆ. ಟುಷರ್ ಆಯೋಗ ಏನು ಮಾಡ್ತದೆ, 1981ರಲ್ಲಿ ಪಿಟ್ಸ್ ಕಾಯ್ದೆ ಅಂತ ಬರ್ತದೆ. ಆ ಪಿಟ್ಸ್ ಕಾಯ್ದೆಯಲ್ಲಿ ಗವರ್ನರ್ ಜನರಲಿಗೆ ಒಂದು ಅಧಿಕಾರವನ್ನು ಕೊಡ್ತಾರೆ. ಗವರ್ನರ್ ಜನರಲ್ಗೆ ಅಧಿಕಾರ ಏನಪ್ಪ ಅಂತಂದರೆ, ಈ ಗವರ್ನರ್ ಜನರಲ್ ಒಂದು ವೇತನ, ವಾಣಿಜ್ಯ ವ್ಯವಹಾರಗಳನ್ನು ನಿಯಂತ್ರಣ ಮಾಡುವಂಥ ಹಕ್ಕನ್ನು ಅವನಿಗೆ ಕೊಡಲಾಗುತ್ತದೆ. ಅದನ್ನು ಹೇಳಿದ್ದು ಟುಷರ್ ಆಯೋಗ. ಸೊ ಕ್ಯಾಬಿನೆಟ್ ಆಯೋಗ ಭಾರತ ಸರ್ಕಾರಕ್ಕೆ ಅಥವಾ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವ ಕುರಿತಾದಂಥ ಒಂದು ಹೇಳಿಕೆಗಳನ್ನು ಅಥವಾ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಹೋಗುವಂಥದ್ದು ಕ್ಯಾಬಿನೆಟ್ ಆಯೋಗ. 1946 ಕ್ರಿಪ್ಸ್ ಆಯೋಗ. ಸೊ ಈ ರೀತಿಯಾಗಿ ಈ ಆಯೋಗಗಳು ಬಂದು ಇದರಲ್ಲಿ ಸರಿಯಾದ ಉತ್ತರ ಬಂದು ಸೈಮನ್ ಆಯೋಗ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಬಂದು ಈ ಒಂದು ಮೊದಲ ಸಂಚಿಕೆಯ ಒಂದು ಬ್ರೀಫ್ ಆದಂಥ ಒಂದು ಇನ್ಫಾರ್ಮೇಷನ್ ಇದೆ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.